ಲವ್ ಬಾಟ್ಲಿ ತಂದಿಟ್ರೆ ಸಪ್ಲೈ ಅವನಲ್ಲ ಮಾಡೋದು, ತೆಗೆದು ಗ್ಲಾಸ್ಗಾಕಿ ಕೊಡು. ಸರಿ ಗೌಡ್ರೆ. ಏನು ಸಿಗರೇಟ್ ಹೊಗೆ ಅಂದರೆ ಆಗಲ್ವಾ ನಿನಗೆ? ನಂಗೆ ಅದೆಲ್ಲ ಅಭ್ಯಾಸ ಇಲ್ಲ ಸರ್. ಒಲೆ ಊದ ಮನೆಗೆ ಹೊಗೆ ಹಾಕಿಲ್ಲ ಅಂದ್ರೆ ಹೆಂಗ್ಲ? ನಂಗೆಲ್ಲ ಆಗ್ಬರಕ್ಕಿಲ್ಲ ಗೌಡ್ರೆ. ಏಯ್ ಎಲ್ಲ ಇಟ್ಟಲ್ಲ, ಚೌತೆಕಾಯಿ ಈರುಳ್ಳಿ ಯಾವಲ್ಲ ತಂದಿಕ್ತಾನೆ? ಅದನ್ನ ಹೇಳಿಲ್ವಲ್ಲ ಗೌಡ್ರೆ. ಹೇಳ್ದೆ ಇದ್ರು ಎಣ್ಣೆ ಎಲ್ಲ ತರ ಗೊತ್ತಾಗ್ತದೆ, ಇದು ಗೊತ್ತಾಗಿಲ್ವಾ? ಹೋಗ್ಲಾ ತಗಂಬ. Cheers. Cheers. ಬಾರು ಅಲ್ಲಿ ರೆಡಿಯಾಗಿ ನಿಂತವಳೆ, ಇವರೆಲ್ಲ ಇವಾಗ ಶುರು ಹಚ್ಕೊಂಡವ್ರೆ. ಇವ್ರದೆಲ್ಲ ಯಾವಾಗ ಮುಗಿತದೋ ಏನೋ. ಲೋ ಶಿವ, ಮದುವೆ ಹೆಣ್ಣು ಪಾರ್ವತಿ, ಅವಳ ಬಗ್ಗೆ ನಿಂಗೆ ಏನು ಗೊತ್ತಲ್ಲ? ಬಾರೋ ಬಗ್ಗೆ ಏನು ಗೊತ್ತೈತೆ ಅಂತ ಕೇಳ್ತಿರಲ್ಲ ಗೌಡ್ರೆ. ಚಿಕ್ಕ ವಯಸ್ಸಿಂದ ನೋಡ್ತೀವ್ನಿ, ಮಾತು ಮೃದು, ಹಂಗಂತ ಎಲ್ಲ ವಿಷಯದಾಗ್ಲೂ ಮೆತ್ತಿಗಿರ್ತಾಳೆ ಅಂತೇನಿಲ್ಲ. ತೆಪ್ಪು ನಡೀತಿದ್ರೆ ಕಾಳಿ ಕಾಳಿ ಆಗ್ಬಿಡ್ತಾಳೆ. ಹಂಗೆಯ ಹಚ್ಕೊಂಡ್ಬಿಟ್ರೆ ಸಣ್ಣ ಮಗಿ ಹಚ್ಕೊಂಡಂಗೆ ಹಚ್ಕೊಂಡ್ಬಿಡ್ತಾಳೆ. ಒಳಗೊಂದು ಹೊರಗೊಂದು ಮಾಡ್ದೆ ಏನೈತೆ ಅದನ್ನ ನೇರವಾಗಿ ಹೇಳ್ತಾಳೆ. ಮನ್ಸು ಬಿಚ್ಚು ನಗ್ತಾಳೆ. ಅವಳೊಳಗೆ ತಾಯಿ ಗುಣ ಐತೆ, ಯಾರು ಕಾಣ್ದಿರೋ ತುಂಟನ ಐತೆ. ಕಷ್ಟ ಅಂತ ಬಂದವ್ರಿಗೆ ಮರಗ್ತಾಳೆ, ಕೈ ಚಾಚ್ ನಿಂತವ್ರಿಗೆ ನೀಡ್ತಾಳೆ. ಆಟೊಂದು ಓದಿರೋ ಬುದ್ಧಿವಂತೆ ಆದ್ರೂ ನಂಗೇನು ಗೊತ್ತಿಲ್ಲ ಅನ್ನೋ ಥರ ಇರ್ತಾಳೆ. ಮನ್ಸ ನಡೆಯೋ ಜಾಗದಲ್ಲಿ ಒಂದು ಹುಲ್ಲು ಹುಟ್ಟಕ್ಕಿಲ್ಲಂತೆ, ಆದರೆ ಪಾರು ನಡೆಯೋ ಜಾಗದಲ್ಲಿ ಹೂವು ಅರಳುತ್ತೆ ಗೌಡ್ರೆ. ಒಟ್ಟಿನಲ್ಲಿ ಅಂಥವಳನ್ನ ಹೆತ್ತಿರೋ ಅಪ್ಪ ಅಮ್ಮ ಪುಣ್ಯ ಮಾಡಿರ್ಬೇಕು, ಅವಳು ಓಡಾಡೋ ಆ ಮನೆ ಪುಣ್ಯ ಮಾಡಿರ್ಬೇಕು, ಅದ್ಯಾವತ್ತೆ ದೀಪ ಹಚ್ಚೋ ಗಂಡನ ಮನೆ ಪುಣ್ಯ ಮಾಡಿರ್ಬೇಕು. ಏನು ಗುರು, ನಿನಗಿಂತ ನಿನ್ನ ಹೆಂಡತಿ ಆಗೋಳ ಬಗ್ಗೆ ಇವನೇ ಬಾರಿ ತಿಳ್ಕೊಂಡಿದ್ದಂಗ ಅವನೇ. ಚಿಕ್ಕ ವಯಸ್ಸಿಂದ ನೋಡಿವ್ನಿ ಅಂತ ಹೇಳ್ತವನಲ್ಲ, ಯಾವನೇನಾರ ತಿಳ್ಕೊಂಡಿರ್ಲಿ, ಅವಳನ್ನ ಮದುವೆ ಆಗೋದು ನಾನೇ. ನಾಳೆ ಈಟೊತ್ತಿಗೆ ನಂದು ಪಾರ್ವತಿದು ಪ್ರಸ್ತ. ಇನ್ನು ತಿಳ್ಕೊಂಡು ಏನರಲ್ಲ ಮಾಡೋದು. ಅಮ್ಮ, ನೀವು ಅಂದ್ಕೊಂಡಂಗೆ ನಾನು ಸೋಮೇಗೌಡನ ಮದುವೆ ಆಗಿ ನರಕಕ್ಕೆ ಹೋಗ್ತಿಲ್ಲ. ನಾನು ಇಷ್ಟಪಟ್ಟು ಹುಡುಗನ ಮದುವೆ ಆಗಿ ನಾನು ಹೇಗಿರ್ಬೇಕು ಅಂದ್ಕೊಂಡಿದ್ನೋ ಹಾಗಿರೋ ಜೀವನಕ್ಕೆ ಕಾಲಿಡ್ತಿದ್ದೀನಮ್ಮ. ಈ ವಿಷಯನ ನಿಮಗೆ ಹೇಳ್ಬೋದಿತ್ತು, ಆದರೆ ಮದುವೆ ಆಗಿದ್ದ ದಿನದಿಂದ ಅಪ್ಪನ ದಬ್ಬಾಳಿಕೆಯಲ್ಲಿ ಬೆಂದು ನೊಂದು ಹೋಗಿರೋ ನೀವು ಇಂಥ ದೊಡ್ಡ ವಿಷಯನ ತಡ್ಕೊಳ್ಳೋದಕ್ಕಾಗಲ್ಲ. ಆಮೇಲೆ ನಾನು ಮಾಡಿರೋ ಕೆಲಸಕ್ಕೆ ಅಪ್ಪ ನಿಮಗೆ ಶಿಕ್ಷೆ ಕೊಡ್ತಾರೆ, ಅದು ನನಗೆ ಇಷ್ಟ ಇಲ್ಲಮ್ಮ. ನನ್ನಿಂದ ನಿಮಗೆ ತೊಂದರೆ ಆಗಬಾರ್ದು. ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರುತ್ತೆ ಅಂತ ನಾನು ನಂಬಿದ್ದೀನಿ. ನಾಳೆ ನೀವು ಎದ್ದಾಗ ನಾನು ಕಾಣಲ್ಲ, ಹಾಗಂತ ಗಾಬರಿ ಆಗಬೇಡಿ. ನಿಮ್ಮ ಮಗಳು ಖುಷಿಯಾಗಿ ನೀವು ಹುಡುಕಿದ್ರು ಸಿಗದೆ ಇರೋ ಅಷ್ಟು ಒಳ್ಳೆ ಹುಡುಗನ ಕೈ ಹಿಡಿದು ಹೊಸ ಜೀವನಕ್ಕೆ ಕಾಲಿಟ್ಟಿರ್ತಾಳೆ. ಆಮೇಲೆ ಬಂದು ಅಪ್ಪನ ಒಪ್ಪಿಸ್ತೀನಿ. ಅಲ್ಲಿವರೆಗೂ ನನ್ನ ಕ್ಷಮಿಸಿ. ಅಪ್ಪನಿಗೆ ಎಲ್ಲ ದೊಡ್ಡದಾಗೆ ಇರಬೇಕು, ದೊಡ್ಡ ಮನೆ, ದೊಡ್ಡ ಅಸ್ತಿಕೆ, ದೊಡ್ಡ ಮರ್ಯಾದೆ. ಆದರೆ ಮಗಳು ಮನಸ್ಸಲ್ಲಿರೋ ಚಿಕ್ಕ ಆಸೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಲೇ ಇಲ್ಲ. ಕೋಟಿ ಕೋಟಿ ಸುರಿದು ಮದುವೆ ಮಾಡಿಸಿದ್ರು ನನ್ನ ಭಾವನೆಗೆ ಬೆಲೆ ಕೊಡಲಿಲ್ಲ ಅಂದಮೇಲೆ ಇಷ್ಟು ಖರ್ಚು ಮಾಡಿ ಏನು ಪ್ರಯೋಜನ? ನನ್ನ ಕ್ಷಮಿಸಿಮ್ಮ.
ಯಾಕ್ಲಾ ನಮ್ಮ ಗುರು ಮಾತಾಡ್ತಿದ್ರೆ ನಿನಗೆ ಚುಸ್ತಂಗೆ ಆಗ್ತದೆ ಇಲ್ಲ? ಲೇ, ಅವಳು ನನ್ನ ಹೆಂಡತಿ ಆಗೋಳು. ಅವಳ ಬಗ್ಗೆ 1000 ಮಾತಾಡ್ತೀನಿ. ಅಲ್ಲ, ಮದುವೆ ಆದ್ಮೇಲೆ ಪ್ರಸ್ತಾವ ಮಾಡ್ಕೋಬೇಕೇನ್ರಲ್ಲ? ಯಾರು ಗುರು ಹಂಗಂತ ಹೇಳಿದ್ದು? ಹಂಗಂತ ಎಲ್ಲೂ ಬರ್ದಿಲ್ಲ ತಾನೇ? ಹಂಗಿದ್ರೆ ಮದುವೆಗಿಂತ ಮುಂಚೆನೆ ಪ್ರಸ್ತಾವ ಮಾಡ್ಕೋತೀನಿ, ಏನಂತೀರಾ? ಲೇ ಶಿವ, ಹೋಗಲ್ಲ, ಪಾರ್ವತಿನ ಕರ್ಕೊಂಬ, ಹೋಗ್ಲ. ಏ ಶಿವ, ನೀನು ಇವ್ರ ಜೊತೆ ಇದ್ದು ಅವ್ರಿಗೆ ಏನೇನು ಬೇಕು ಎಲ್ಲ ನೋಡ್ಕೋಬೇಕು. ಪಾರು ಹೇಳಿದ್ ನಿಜ. ಇಂಥ ಪಾಪಿಗಳ ಜೊತೆ ಅವ್ರ ಮನೇಲಿದ್ರೆ ಯಾವ ಹೆಣ್ಮಕ್ಳು ಉಳಿಯಕ್ಕಿಲ್ಲ. ಪಾರುಗೆ ಸಿದ್ಧಾರ್ಥೆ ಸರಿ. ನಾನು ಈ ಮದುವೆನ ಹೆಂಗಾರ ಮಾಡಿ ತಡಿಲೇಬೇಕು. ತಡಿತೀನಿ. ಪಾರು ಸಿದ್ಧಾರ್ಥ್ ಜೊತೆ ಮದುವೆ ಮಾಡಿದ್ರೆ ಅಮ್ಮಮ್ಮ ಅಂದ್ರೆ ಕೋಪ ಮಾಡ್ಕೊಂಡು ನಾ ಕೇಟ್ ಹಾಕ್ಬೋದು. ಆದ್ರೆ ಪಾರುಜಿನ ಸಂದಾಕಿರ್ತೈತೆ. ಇಂಥವನ್ ಜೊತೆ ಬದುಕಿ ಸಾಯೋದ್ ಬೇಡ. ಹೋಗ್ಲಾ ಶಿವು, ಕರ್ಕೊಂಡು ಬಾ. ಗೌಡ್ರೆ, ಈಗಲೇ ಜಾಸ್ತಿ ಆಗದೆ, ಮಲಿಕಳಿ ಗೌಡ್ರೆ. ಕರ್ಕೊಂಬ, ಹೋಗ್ಲಾ. ನಮ್ಮ ಜೊತೆ ಅವಳು ಕೂತ್ಕೊಂಡು ಎಣ್ಣೆ ಹೊಡಿಲಿ. ಒಂದು ಹೆಣ್ಣಿನ ಬಗ್ಗೆ ಕುಡ್ಕೊಂಡು ಇಂಥವ್ರ ಜೊತೆ ಅಸಹ್ಯವಾಗಿ ಮಾತಾಡ್ತೀಯಲ್ಲ, ನೀನು ಒಬ್ಬ ಗಂಡಸೇನ್ಲ. ನಿನ್ನಂಥವ್ರು ಬದುಕಿರ್ಬಾರ್ದು. ಜಿಂಕೆ ಮರಿ ಓಡತ್ತೈತೆ ನೋಡ್ಲಾ ಮಗ. ಯಾರು ನೀವೆಲ್ಲ? ಮುಟ್ಟಕ್ಕಿಂತ ಮುಂಚೆ ಮುಟ್ರು ಮುನಿ ಆಡ್ದಂಗೆ ಆಡ್ತಾಳಲ್ಲ, ಮುಟ್ಬಿಡು. ಮುಟ್ಟ ಬಿಡ್ತೀನಿ. ಅಣ್ಣ, ಎಲ್ಲಿ ನಿಮ್ಮ ಅಣ್ಣ? ಅಣ್ಣ, ಹೆಣ್ಮಕ್ಳ ಮೇಲೆ ಕೈ ಇಡ್ತೀರಾ? ಅಣ್ಣ, ನೀವು ಗಂಡಿನ ಕಡೆಯವರಲ್ವಾ? ಅಯ್ಯೋ, ತೆಪ್ಪಾಯ್ತು. ಅಣ್ಣ, ನೀವು ಕೋಣೆ ಒಳಗೆ ಹೋಗಿ ತಕತ್ತಾ ಇರಿ, ನಾನು ಅಲ್ಲಿಗೆ ಬಂದು ವಿಚಾರಿಸ್ಕೊತೀನಿ. ಹೋಗೋಣ. ಏನಾಯ್ತು ಕೂಸೆ? ಎದುರ್ಕೊಬೇಡ. ಯಾಕವ ಈಟೊತ್ತಿಗೆ ಒಬ್ಳೆ ಬರಕೋದೆ ಇಲ್ಲಿ? ಆಯ್ತು ಆಯ್ತು ಆಯ್ತು, ಅಳ್ಬೇಡ ಈಗ. ಬಾರು ಮಾವ, ನಾವಿಲ್ಲಿಂದ ಹೊರಡಬೇಕು. ಅಮ್ಮಂದೆಲ್ಲ ಮಲ್ಕಾಯ್ತು. ಸರಿ ಬರ. ಮದುವೆ ಆದ್ಮೇಲೆ ಪ್ರಸ್ತಾವ ಮಾಡ್ಕೋಬೇಕೇನ್ರಲ್ಲ? ಮದುವೆಗಿಂತ ಮುಂಚೆನೆ ಪ್ರಸ್ತಾವ ಮಾಡ್ಕೋತೀನಿ, ಏನಂತೀರಾ? ಬಾರು, ಹೊಸಿ ಕೆಲಸ ಇದೆ, ಮುಗಿಸ್ಕೊ ಬರ್ತೀನಿ. ಮಾವ, ಒಂದೇ ಒಂದು ನಿಮಿಷ ಬಾರು, ಬರ್ತೀನಿ.
ಮಲಗಿದ್ಯಾ, ಹಂಗಾಗಿ ಬಚಾವಾಗ್ಬಿಟ್ಟೆ ಮಗನೇ. ಇಲ್ಲ ಅಂದಿದ್ರೆ ಇನ್ಯಾವತ್ತೂ ಎದ್ದೇಳಬಾರ್ದಿತ್ತು, ಹಂಗೆ ಮಾಡ್ಬಿಡ್ತಿದ್ದೆ. ಊಟ ತಿಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತಾ? ಮಗಳು ಅಂದರೆ ಎಷ್ಟು ಪ್ರಾಣ ಅಂತ ಈ ಮದುವೆ ಖರ್ಚಲ್ಲೇ ಗೊತ್ತಾಯ್ತದೆ. ತಾಳಿ ಕಟ್ಟಿದ್ರೆ ಮದುವೆ ಆಯ್ತದೆ, ಆದರೆ ಲಕ್ಷ ಲಕ್ಷ ಸುರಿದು ಮದುವೆ ಮಾಡಿಸ್ತಿದ್ದೀರಾ ಅಂದರೆ ನಿಮ್ಮ ಮಗಳು ನಿಮಗೆ ಪ್ರಾಣ ಅಲ್ಲ, ಪಂಚ ಪ್ರಾಣ ಅಂತ ಗೊತ್ತಾಯ್ತದೆ. ಎಲ್ಲ ಖರ್ಚು ಮಾಡ್ತಿರೋದು ಯಾರಿಗೋಸ್ಕರ? ನನ್ನ ಮಗಳಿಗೋಸ್ಕರ ಅಂದ್ಕೊಂಡ್ರ? ಅಲ್ಲ. ನಮ್ಮ ಬೀಗರಿಗೋಸ್ಕರ ಅಂದ್ಕೊಂಡ್ರ? ಅಲ್ಲ. ನಮ್ಮೂರಿನ ಜನ ಬರ್ತಾರೆ, ಅವ್ರು ಯಾವತ್ತೂ ನೋಡದೇ ಇರೋದನ್ನು ಅವ್ರಿಗೆ ತೋರಿಸ್ಬೇಕು ಅಂತ ಇಷ್ಟೆಲ್ಲ ಖರ್ಚು ಮಾಡ್ತಿರೋದು. ನಿಮ್ಮಗಳಿಗಿಲ್ಲದೆ ಇರೋದು ನನಗೆ ಯಾಕೆ ಅಲ್ವಾ? ಯಾರು ಬಿಡಿ ನೀವು. ಮಾವ, ಈ ಮಗು ಹುಟ್ಟಾಗ ಫಸ್ಟ್ ಟೈಮ್ ಉಸಿರಾಡುತ್ತಲ್ಲ, ಹಾಗನ್ನಿಸ್ತದೆ. ಗುರುತು ಅನ್ನೋ ಪಾರು, ಮಗು ಆಚೆಗೆ ಬಂದಾಗ ಅಳ್ತಾ ಇರುತ್ತೆ, ನೀನು ಯಾವಾಗಲೂ ನಗ್ತಾ ಇರಬೇಕು. ಮಾವ, ಸಿದ್ಧಾರ್ಥನ ಮದುವೆ ಆದ್ಮೇಲೆ ನಾನು ದಿನ ನಗ್ದೆ ಹೇಗಿರೋಕ್ ಸಾಧ್ಯ ಹೇಳು? ಮಾವ, ಈ ಎಂಟ್ರೆನ್ಸ್ ನೋಡ್ತಿದ್ರೆ ನನಗೆ ಹೇಗೆ ಅನಿಸ್ತದೆ ಗೊತ್ತಾ? ಸ್ವರ್ಗಕ್ಕೆ ಬಾಗಿಲಿದ್ರೆ ಹೇಗಿರುತ್ತೋ ಹಾಗನ್ನಿಸ್ತದೆ. ದಿತಾ ಪಾರು, ಮದುವೆ ಆದ್ಮೇಲೆ ನಿನಗೆ ಸ್ವರ್ಗನೆಯ. ನರ್ಕಕ್ಕೆ ಹೋಗ್ತಿದ್ದೀನಿ ನಿನ್ನ ಮಕ್ಕಳವ ಸ್ವರ್ಗ ಕಳಿಸ್ತಾವಳೆ. ಸಿದ್ಧಾರ್ಥ ಸರ್ ಕಾಯ್ತಿರ್ತಾರೆ, ಬಾ ಹೋಗುಮ್ಮ. ಓ, ನೀನೇನಾ ಮದುವೆ ಹೆಣ್ಣು? ಬಾಮ್ಮ ಕೂತ್ಕೋ, ತುಂಬಾ ಹೊತ್ತಿಂದ ಕಾಯ್ತಾ ಇದ್ದೆ. ಪುರೋಹಿತ್ರೆ, ಸಿದ್ದು ಸರ್ ಇಲ್ಲಿ? ನನಗೆ 4 ಗಂಟೆಗೆ ಬರಕ್ಕೆ ಹೇಳಿದ್ರು. ನಾನು ಬಂದು ಎಲ್ಲ ವ್ಯವಸ್ಥೆನೂ ಮಾಡ್ಕೋತಾ ಇದ್ದೀನಿ. ನೋಡಿ, ಇನ್ನೂ ಬಂದೇ ಇಲ್ಲ. ಬಹುಶಃ ಬರ್ತಿರ್ಬೋದು. ಮಾವ, ಒಂದ್ಸತಿ ಕಾಲ್ ಮಾಡಿಬಿಡು. ಸರಿ ಪಾರು. The mobile you are calling is currently switched off. ಏನಾಯ್ತು ಮಾವ? ಫೋನ್ ಸ್ವಿಚ್ ಆಫ್ ಬರ್ತೈತೆ. ರಾತ್ರಿ ಎಲ್ಲ ನಮಗೋಸ್ಕರ ವೇಟ್ ಮಾಡಿರ್ತಾನಲ್ಲ, ಫೋನ್ ಚಾರ್ಜ್ ಇಲ್ಲದೆ ಸ್ವಿಚ್ ಆಫ್ ಆಗಿರುತ್ತೆ ಅನ್ಸುತ್ತೆ. ಸ್ವಲ್ಪ ಕಾಯೋಣ, ಬಂದ್ಬಿಡ್ತಾರೆ. ಪುರೋಹಿತ್ರೆ, ಮದುವೆ ಬಂದವಳೆ, ಗಂಡು ಇನ್ನೇನು ಬಂದ್ಬಿಡ್ತಾರೆ. ಹೊಸಿ ಕಾಯೋಣ. ಆಗ್ಬೋದು.
ಯಾರು? ಏ ಮಂಜಿ, ಎಲ್ರೂ ಮಲಗಿದ್ದಾರೆ, ನೀನೊಬ್ಳು ಯಾಕೆ ಇಷ್ಟು ಬೇಗ ಎದ್ದೆ? ಈ ತಮ್ಮ ನಗುವಿಗೆ ಕಾರಣ ಇವತ್ತು ನನ್ನ ಅದೃಷ್ಟದ ದಿನ. ಓ ಹ್ಯಾಪಿ ಬರ್ಡೇ. ಅಯ್ಯೋ ಹೌದೇನೆ ಮಂಜಿ, ಮರ್ತೋಗಿದ್ದು. ಏನಾರ ಮಾಡ್ಕೊಡ್ಲಾ? ಓ ಕೇಕು ಕೇಕು ಶಿಷ್ಯ, ಅದ್ರ ಮೇಲೆ ಕೆಂಪು ಬಣ್ಣ ಹಾಕದ್ ಮಾತ್ರ ಮರಿಬೇಡ. ಅಯ್ಯೋ ನಂದಿವತ್ತು ಹುಟ್ಟಬ್ಬ ಅಲ್ಲ ಕಣ್ರಮ್ಮಿ, ನನ್ನ ಮತ್ತೆ ನಮ್ಮ ಮಾವನ ಮಧ್ಯೆ ಇದ್ದ ಪರ್ದೆ ಸರಿಯೋ ದಿನ, ಅದಕ್ಕೆ ಖುಷಿಯಾಗಿವ್ನಿ. ಏನು ಪರ್ದೆ ಸರಿಯದ? ಹಂಗಂದ್ರೆ ಇವತ್ ಪಾರು ಮದ್ವೆ ಅಲ್ವಾ, ಅವಳೆ ತಾನೆ ನಂಗೂ ಮಾವನ್ ಮಧ್ಯೆ ಇದ್ದೋಳು. ಎಲ್ಲ ನಮ್ಮ ಮಾವನ್ ಬುಟ್ಟಿಗೆ ಹಾಕಬಿಡ್ತಾಳೆ ಅಂತ ಬೈದಲ್ಲೇ ಸಾಯ್ತಿದ್ದೆ. ಹೆಂಗು ಇವತ್ ಮದ್ವೆ ಆಗ್ಬಿಟ್ಟು ಹೊಂಟೋಯ್ತಾಳೆ. ಆಮೇಲೆ ನಾನು ನಮ್ಮ ಮಾವ ಇಬ್ರೆಯ, ಯಾವುದು ಚಿಂತೆ ಇರಕ್ಕಿಲ್ಲ. ಅದಕ್ಕೆ ಖುಷಿಗೆ ನಿದ್ದೆ ಬರ್ಲಿಲ್ಲ, ಬೇಗ ಎದ್ಬಿಟ್ಟು ರೆಡಿಯಾಗಿ ಬಂದ್ಬಿಟ್ಟೆ. ಸರಿ ಸರಿ, ತುಂಬಾ ಕೆಲ್ಸಗಳಿದಾವೆ, ಹೊರಡೋಣ ಬನ್ನಿ. ಸರಿ ನೀವು ಹೋಗ್ರಿ, ಆಮೇಲೆ ಬರ್ತೀನಿ. ಇನ್ನೂ ಎಷ್ಟೊತ್ತು? ನನಗೆ ಬೇರೆ ಕಾರ್ಯಕ್ರಮ ಇದೆ, ನಾನು ಅಲ್ಲಿಗೆ ಹೋಗ್ಬೇಕು. ಇನ್ನೊಂದ್ಸಲ ಫೋನ್ ಮಾಡಿ ಕೇಳಿ. ಆಗ್ಲಿ ಪುರೋಹಿತ್ರೆ. ಪಾರು, ನಾನೇ ಸಿದ್ದು ಸರ್ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ, ನೀ ಇಲ್ಲೇ ಇರು. ನಾನು ಬರ್ತೀನಿ ಮಾವ. ಬೇಡ ಪಾರು. ಬೇಕು ಮಾವ, ಸಿದ್ಧಾರ್ಥನ ಮದ್ವೆ ಸೀರಿಯಲ್ ನೋಡೋದಕ್ಕೆ ತುಂಬಾ ಎಕ್ಸೈಟ್ ಆಗಿ ಕಾಯ್ತಿರ್ತಾನೆ. ನಾನು ನಿನ್ ಜೊತೆ ಬರ್ತೀನಿ, ಬಾ ಹೋಗಿ ಬರೋಣ. ಸರಿ ಪಾರು. ಪುರೋಹಿತ್ರೆ, ನಾವು ಇನ್ನೇನು ಹೋಗಿ ಮದುವೆಗಳನ್ನ ಕರ್ಕೊಂಡ್ ಬಂದ್ಬಿಡ್ತೀವಿ. ಒಂದು ಸ್ವಲ್ಪ ಹೊತ್ತು ಬಂದ್ಬಿಡ್ತೀವಿ. ಬೇಗ ಬಂದ್ಬಿಡಿ, ಮುಹೂರ್ತ ಮೀರೋಗುತ್ತೆ. ಆಗ್ಲಿ ಆಗ್ಲಿ, ಬಾ ಪಾರು. ಪುರೋಹಿತ್ರೆ, ಎಲ್ಲ ತಯಾರಿ ನಡೆದಿದ್ಯಾ? ಎಲ್ಲ ಆಗ್ತಾ ಇದೆ ಅಮ್ಮ. ಹುಡುಗಿ ಬಂದ್ರೆ ಪ್ರಾರಂಭ ಮಾಡೋಣ. ಮಾರಿಗುಡಿಯವ್ರ ಮನೆಯವ್ರಿಗೆ ಮಾನ ಮರ್ಯಾದೆ ಇದೆಯೋ ಇಲ್ವೋ? ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡ? ನಾನು ಇದ್ದೇ ಇಷ್ಟೆಲ್ಲ ಆಟ ಆಡ್ತಾರಲ್ಲ, ಇನ್ನು ನಾನಿಲ್ಲಾದ್ರೆ ಇನ್ನೆಷ್ಟು ಆಟ ಆಡ್ಬೋದು? ಎಲ್ಲ ಶಾಸ್ತ್ರಗಳು ಹೊತ್ತಿಗೆ ಸರಿಯಾಗಿ ಮುಗಿಬೇಕು. ಏ ಸೌಭಾಗ್ಯ, ಸುಶೀಲಾ, ಬಂದ್ರಮ್ಮ ಇಲ್ಲಿ. ನೋಡ್ದ್ಯಾ ಅಕ್ಕ, ಎಲ್ರ ಮುಂದೆ ಸ್ವಲ್ಪನೂ ಮರ್ಯಾದೆ ಕೊಡದೆ ಹೇಗೆ ಮಾತಾಡ್ತಿದ್ದಾರೆ ಅಂತ. ಕಟ್ಕೊಂಡಿರೋ ಗಂಡನೇ ಕಂಡವ್ರ ಮುಂದೆ ಮರ್ಯಾದೆ ಕೊಡೋದಿಲ್ಲ, ಇನ್ನು ಬೇರೆಯವ್ರು ಹೇಗೆ ಕೊಡ್ತಾರೆ ಸುಶೀಲಾ? ಹೆಣ್ಣು ಹೆತ್ತದ ಮೇಲೆ ಇದನ್ನೆಲ್ಲ ನಾವು ಅನುಭವಿಸ್ಲೇಬೇಕು. ಹೇಳಿಮ್ಮ. ಏ ಸೌಭಾಗ್ಯ, ನಿನ್ನೆ ರಾತ್ರಿನೇ ಅಷ್ಟು ಮಾಡ್ಕೊಂಡಿದ್ದೀನಿ. ಹೊತ್ತೆ ಸರಿಯಾಗಿ ಎಲ್ಲ ಶಾಸ್ತ್ರಗಳು ಮುಗಿಬೇಕು ಅಂತ ಶಾಸ್ತ್ರಿಗಳು ಬಂದು ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಹುಡುಗಿ ನೋಡೇ ಪತ್ತೆ ಇಲ್ಲ, ನೀವೇನ್ರಮ್ಮ ಮಾಡ್ತಾ ಇದ್ದೀರಿ? ಇಲ್ಲಮ್ಮ, ರೆಡಿ ಇದ್ದಾಳೆ. ಪಾರು ಇನ್ನೇನು ಬಂದ್ಬಿಡ್ತಾಳೆ. ಹುಡುಗಿ ಬರ್ತಾಳೆ ಅಂತ ನಾನು ಕಾಯ್ಬೋದು, ಆದ್ರೆ ಶಾಸ್ತ್ರಗಳು ಕಾಯ್ತವ? ಹುಡುಗಿ ಕರ್ಕೊಂಡು ಬನ್ನಿ. ಸರಿಮ್ಮ, ನಾವು ಹೋಗಿ ಕರ್ಕೊಂಬರ್ತೀವಿ. ಶಾಸ್ತ್ರಿಗಳೇ, ನೀವು ಮುಂದುವರಿಸಿ. ಸರಿ ಅಮ್ಮ. ಪಾರು ಪಾರು. ಅಯ್ಯೋ, ನಾನು ಒಳ್ಳೆ ಶುಭ ಶೀಘ್ರಂ ಅಂತಿದ್ರೆ ನಿಂದೊಳ್ಳೆ ಮಾವ. ಬಾ ಬಾ. ಸಿದ್ದು ಸಿದ್ದು, ನಾನು ಪಾರು ಬಂದಿದ್ದೀನಿ. ಸಿದ್ದು ಸಿದ್ದು. ಸಿದ್ಧಾರ್ಥ್ ಸರ್, ಮೇಲೆಲ್ಲಾದ್ರೂ ಹೋಗ್ಬಿಟ್ರಾ? ಸಿದ್ದು ಸಿದ್ದು ಸಿದ್ದು, ಡೋರ್ ಓಪನ್ ಮಾಡು. ಸಿದ್ದು, ಡೋರ್ ಓಪನ್ ಮಾಡು. ಹೋಗ್ಬಿಟ್ರು. ಸಿದ್ದು ಮಾವ, ಮೋಸ್ಟ್ಲಿ ಆಚೆ ಎಲ್ಲಾದ್ರೂ ಹೋಗಿರ್ಬೇಕು. ಯಾರಮ್ಮ ನೀವು? ಸರ್, ಇಲ್ಲಿ ಡಾಕ್ಟರ್ ಒಬ್ರು ಇದ್ರಲ್ಲ, ಅವ್ರ ಕಡೆಯವರು. ಅವ್ರ ಕಡೆಯವರಾ? ಮತ್ತೆ ಅವ್ರ ಮನೆ ಖಾಲಿ ಮಾಡಿರೋ ವಿಷಯ ನಿಮ್ಗೆ ಹೇಳಿಲ್ವಾ?